ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ 2026ರಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದು ಲಕ್ಷಾಂತರ ನೌಕರರಿಗೆ ದೊಡ್ಡ ರಿಲೀಫ್ ಅನ್ನು ನೀಡಿದೆ. ಕ್ಲೈಮ್ ಸೆಟಲ್ಮೆಂಟ್, ಪಿಎಫ್ ವರ್ಗಾವಣೆ, ಕೆವೈಸಿ ಪ್ರಕ್ರಿಯೆ ಸೇರಿದಂತೆ ಹಲವು ಸೇವೆಗಳನ್ನು ಸರಳೀಕರಿಸಲಾಗಿದ್ದು ಹೊಸ ಐಟಿ ವ್ಯವಸ್ಥೆಯಿಂದ ಉಮಾಂಗ್ ಆಪ್ ಹಾಗೂ ಇಪಿಎಫ್ಒ ಪೋರ್ಟಲ್ ಕೂಡ ವೇಗವಾಗಿ ಕಾರ್ಯನಿರ್ವಹಿಸಲಿದೆ. ದಾಖಲೆಗಳು ಸರಿಯಾಗಿದ್ದರೆ ಪಿಎಫ್ ಅಡ್ವಾನ್ಸ್ ಕ್ಲೇಮ್ಗಳು ಕೇವಲ 3 ರಿಂದ 4 ದಿನಗಳಲ್ಲಿ ಆಟೋ ಸೆಟಲ್ಮೆಂಟ್ ಆಗಲಿದೆ. ಅನಾರೋಗ್ಯ, ಶಿಕ್ಷಣ, ಮದುವೆ ಹಾಗೂ ಮನೆ ಖರೀದಿಗಾಗಿ ಸಲ್ಲಿಸಿದಂತಹ ಅರ್ಜಿಗಳ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ. ಉದ್ಯೋಗ ಬದಲಾಯಿಸುವ ನೌಕರರಿಗೆ ಮತ್ತೊಂದು ದೊಡ್ಡ ಅನುಕೂಲ ಕಲ್ಪಿಸಲಾಗಿದೆ. ಇನ್ಮುಂದೆ ಹಳೆಯ ಪಿಎಫ್ ಖಾತೆಯ ಹಣ ಹೊಸ ಖಾತೆಗೆ ಸ್ವಯಂಚಾಲಿತವಾಗಿ ವರ್ಗಾವಣೆಯಾಗಲಿದ್ದು ಫಾರ್ಮ್ 13 ಸಲ್ಲಿಸುವಂತಹ ಅಗತ್ಯ ಇರುವುದಿಲ್ಲ. ಜೊತೆಗೆ ಎನಿವೇರ್ ಸರ್ವಿಸ್ ಮೂಲಕ ದೇಶದ ಯಾವುದೇ ಇಪಿಎಫ್ಒ ಕಚೇರಿಯಲ್ಲಿ ಸೇವೆ ಪಡೆಯುವಂತಹ ಅವಕಾಶವೂ ಲಭ್ಯವಾಗಲಿದೆ. ಕೆವೈಸಿ ಪ್ರಕ್ರಿಯೆಯನ್ನು ಸರಳಗೊಳಿಸಲಾಗಿದ್ದು ಹೆಸರು, ಜನ್ಮ ದಿನಾಂಕ ಅಥವಾ ಬ್ಯಾಂಕ್ ಹಾಗೂ ಪ್ಯಾನ್ ವಿವರಗಳನ್ನು ಆನ್ಲೈನ್ನಲ್ಲೇ ಸುಲಭವಾಗಿ ಪರಿಶೀಲಿಸಿ ನವೀಕರಿಸಬಹುದಾಗಿದೆ. ಇದರಿಂದ ಬಾಕಿ ಉಳಿಯುವ ಅರ್ಜಿಗಳ ಸಂಖ್ಯೆ ಕಡಿಮೆ ಆಗುವಂತಹ ನಿರೀಕ್ಷೆ ಇದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಇಪಿಎಫ್ಒ 3.0 ಯೋಜನೆಯಡಿ ಗಿಗ್ ವರ್ಕರ್ಸ್ ಹಾಗೂ ಅಸಂಘಟಿತ ವಲಯದ ಕಾರ್ಮಿಕರಿಗೂ ಪಿಂಚಣಿ ಭದ್ರತೆ ನೀಡುವಂತಹ ಹೊಸ ವ್ಯವಸ್ಥೆಯನ್ನ ಜಾರಿಗೆ ತರಲು ಸಿದ್ಧತೆಯನ್ನ ನಡೆಸಿದೆ. ಇನ್ನೊಂದು ಪ್ರಮುಖ ಬದಲಾವಣೆ ಜುಲೈ 2026ರಿಂದ ಜಾರಿಗೆ ಆಗಿದೆ. ಹೊಸ ನಿಯಮದ ಪ್ರಕಾರ ಪಿಎಫ್ ಖಾತೆಯಲ್ಲಿರುವಂತಹ ಒಟ್ಟು ಮೊತ್ತದಲ್ಲಿ ಕನಿಷ್ಠ 25ರಷ್ಟು ಹಣವನ್ನು ಕಡ್ಡಾಯವಾಗಿ ಉಳಿಸಿಕೊಳ್ಳಬೇಕು. ಉಳಿದ 75% ಮೊತ್ತವನ್ನು ಶಿಕ್ಷಣ, ಮದುವೆ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಲ್ಲಿ ಹಿಂಪಡೆಯಲು ಅವಕಾಶವನ್ನು ನೀಡಲಾಗಿದೆ. ಈ ಹೊಸ ನಿಯಮಗಳ ಮೂಲಕ ಪಿಎಫ್ ಸೇವೆಗಳನ್ನು ಮತ್ತಷ್ಟು ವೇಗವಾಗಿ, ಪಾರದರ್ಶಕವಾಗಿ ಮತ್ತು ಸುಲಭವಾಗಿ ಮಾಡುವುದು ಇಪಿಎಫ್ಒ ಉದ್ದೇಶವಾಗಿದ್ದು ಲಕ್ಷಾಂತರ ನೌಕರರಿಗೆ ಇದರಿಂದ ನೇರವಾಗಿ ಪ್ರಯೋಜನವಾಗಲಿದೆ.